ನಮಸ್ಕಾರ. ನಿಮ್ಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಐಶ್ವರ್ಯ. ನನ್ನ ಹೆಸರು ಸಂಜನಾ. ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ನಮ್ಮ ಸ್ಕೂಲಲ್ಲಿ ಪ್ರತಿ ವರ್ಷನೂ ಮಾತೃಭೋಜನ ಮತ್ತೆ ಶಾಲಾ ವಾರ್ಷಿಕೋತ್ಸವ ಮಾಡ್ತಾರೆ. ಹಾಗೆ ಈ ವರ್ಷ ಕೂಡ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು ಎಲ್ಲ ಕಡೆ ಹೆಂಗೆ ವಾತಾವರಣ ಅದ್ದೂರಿಯಾಗಿದೆ. ಹಾಗೆ ಈ ವರ್ಷನೂ ಈ ದಿನ ನಮ್ಮ ಸ್ಕೂಲಲ್ಲಿ ಮಾತೃಭೋಜನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮಾತೃಭೋಜನ ವಿಶೇಷವೇನೆಂದರೆ ಪೇರೆಂಟ್ಸ್ ಎಲ್ಲ ಅವ್ರ ಮನೆಯಲ್ಲೇ ಊಟ ಪ್ರಿಪೇರ್ ಮಾಡಿಕೊಂಡು ಮಕ್ಕಳಿಗೆ ಊಟ ಬಡಿಸ್ತಾರೆ. ಹಾಗೆ ಇತರ ಟೀಚರ್ಸ್ಗೂ ಹಾಗೆ ಊಟ ಬಡಿಸ್ತಾರೆ. ಬನ್ನಿ ಮುಂದೆ ಇನ್ನೇನಿರುತ್ತೆ ನೋಡೋಣ. ಹೋಗೋಣ. ಹಿಂದೆಗಡೆಯಿಂದ ಹೋಗೋಕ್ಕಾಗಲ್ಲ. ನೀವೆಲ್ಲ ನೋಡ್ತಾ ಇರ್ಬೋದು, ನಮ್ಮ ಸ್ಕೂಲಲ್ಲಿ ಗಣಪತಿಗೆ ಪೂಜೆ ಮಾಡಿ ಹಾಗೆ ಹಿಂದೂ ಸಂಸ್ಕೃತಿ ಪ್ರಕಾರ ಹೆಣ್ಣು ಮಕ್ಕಳಿಗೆ ಹೂವು ಅರಿಶಿನ ಕುಂಕುಮ ಕೊಟ್ಟು ಎಲ್ಲರಿಗೂ ಸ್ವಾಗತ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು, ಬನ್ನಿ ನೋಡೋಣ. ಅಯ್ಯೋ ಬಂದ್ಬಿಟ್ಟು ನೀವೆಲ್ಲ ನೋಡ್ತಾ ಇರ್ಬೋದು ಇಲ್ಲಿ. ಸಾರಿ, ಎಲ್ಲ ಹೆಣ್ಮಕ್ಳು ಅರಿಶಿನ ಕುಂಕುಮ ತಗೊಂಡು ಎಲ್ಲ ಸ್ಕೂಲ್ ಒಳಗೆ ಹೋಗ್ತಿದ್ದಾರೆ. ಇದು ನಮ್ಮ ಹಿಂದೂ ಸಂಸ್ಕೃತಿಯ ಪರಂಪರೆಯಿಂದ ಬಂದಿರೋದು. ನೋಡಿ ಎಲ್ಲ ನಮ್ಮ ಸ್ಕೂಲಲ್ಲಿ ಹೇಗೆ ಪಾಲಿಸ್ತಾ ಇದ್ದಾರೆ. ಹಾಗೆ ಎಲ್ಲ ನೋಡಿ ತಗೊಂಡೆಲ್ಲ ಹೋಗ್ತಾರೆ. ಜೈ ಶ್ರೀ ಗುರುದೇವ್. ನನ್ನ ಹೆಸರು ದಾಕ್ಷಾಯಿಣಿ ಅಂತ. ನಾನು 4 ವರ್ಷದಿಂದ ಇಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇಂದು ನಮ್ಮ ಶಾಲೆಯಲ್ಲಿ ಮಾತೃಭೋಜನ ಪ್ರೋಗ್ರಾಮ್ ಅನ್ನು ಏರ್ಪಡಿಸಲಾಗಿದೆ. ದಿನನಿತ್ಯ ಮನೆಯಲ್ಲಿ ಪೋಷಕರು 1 ಮತ್ತು 2 ಮಕ್ಕಳಿಗೆ ಊಟವನ್ನು ನೀಡುತ್ತಿರುತ್ತಾರೆ. ಆದರೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಇಂದು ಮಾತೃಭೋಜನ ಏರ್ಪಡಿಸುವ ಕಾರ್ಯಕ್ರಮ ಏನೆಂದರೆ, ಸ್ವಾಮೀಜಿಯವರ ಆಶೀರ್ವಾದ ಸಿಗುತ್ತೆ, ಪ್ಲಸ್ ಎಲ್ಲ ಪೇರೆಂಟ್ಸ್ ಇಲ್ಲಿ ಬರುವಂಥ ಪೇರೆಂಟ್ಸ್ಗಳ ಆಶೀರ್ವಾದ ಸಿಗುತ್ತೆ ಅಂತ ನಾವು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಯೋಜಿಸುತ್ತಿದ್ದೇವೆ. ಇವಾಗ ಬರುವಂಥ ಪೋಷಕರನ್ನು ನಾವು ಇಲ್ಲಿ ಸ್ವಾಗತಿಸುತ್ತಿದ್ದೇವೆ. ಧನ್ಯವಾದಗಳು. ಏನಾಗುತ್ತೆ ನೋಡೋಣ ಬನ್ನಿ. ಏನು ಬಾಯಿ ಬಂದಿದ್ದಲ್ಲ ಹೇಳ್ತೀನಿ. ಹೆಚ್ಚು ಊಟನ ಹಾಕ್ಬೇಡಿ. ಮಕ್ಕಳು ಎಷ್ಟು ಕೇಳ್ತಾರೋ ಅಷ್ಟನ್ನು ಮಾತ್ರ ಸೌಲಭ್ಯಪಡಿಸಿದ್ರೆ ಅವ್ರ ಮಕ್ಕಳು ಸಫಿಷಿಯೆಂಟ್ ಆಗಿ ಅದನ್ನ ಊಟ ಮಾಡ್ತಾರೆ. ತಾವುಗಳು ಸಹ ಆ ಥರವನ್ನ ಮಾಡಬಾರ್ದು. ಪೋಷಕರಲ್ಲಿ ಇದು ಕಳಕಳಿಯ ಮನವಿ. ಈಗಾಗಲೇ ತುಂಬ ಜನ ಪೋಷಕರು ಆಗಮಿಸ್ತಾ ಇದ್ದಾರೆ. ವೀಕ್ಷಕರೇ, ಇಲ್ಲೊಬ್ರು ಪೇರೆಂಟ್ಸ್ ಮಾತಾಡ್ಸೋಣ ಬನ್ನಿ. ಅವ್ರು ಏನಕ್ಕೆ ಬಂದಿದ್ದಾರೆ ಮತ್ತೆ ಅವ್ರ ಅಂದ್ರೆ ಈ ಪ್ರೋಗ್ರಾಮ್ ನ ವಿಶೇಷತೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಿಮ್ಮ ಹೆಸರೇನು? ಸಂತೋಷ್ ಕುಮಾರ್ ಅಂತ ಹೇಳಿ. ನಿಮ್ಮ ಮಕ್ಕಳು ಯಾವ ಸ್ಟ್ಯಾಂಡರ್ಡ್ ಓದ್ತಿದ್ದಾರೆ? ಮಗ 3rd ಸ್ಟ್ಯಾಂಡರ್ಡ್ ಅಲ್ಲಿ ವಿಸ್ಮಯ್ ಅಂತ ಹೇಳಿ ಓದ್ತಾ ಇದ್ದಾನೆ. ನಾವು ಮಗಳನ್ನು ಇದೇ BGS ಶಾಲೆಯಲ್ಲಿ 4-8 ಇಂದ ಓದ್ತಾ ಇದ್ಲು. ಅವಳು ಈಗ ಫಸ್ಟ್ PU BGS ಅಲ್ಲೇ ಸೇರ್ಕೊಂಡಾರೆ. ಈ ಮಾತೃಭೋಜನ ಎಂಬ ಕಾನ್ಸೆಪ್ಟು ಈ ಕುಣಿಗಲ್ ತಾಲೂಕಲ್ಲಿ ಯಾವುದೇ ಶಾಲೆಯಲ್ಲಿ ಮಾಡಿಲ್ಲ. ಇದು ನಮಗೆ ತುಂಬ ಇಷ್ಟ ಆಗಿದೆ. ಒಂದು ಮಕ್ಕಳು ಮನೆಯಲ್ಲಿ ಇದು ಮಾಡಿ ಅವರು ಯಾವಾಗಲೂ ಇದಿದೆ. ಈಗ ಇಲ್ಲಿ ಎಲ್ಲ ಮಕ್ಕಳಿಗೂ ತಾಯಂದಿರು ಕೂರಿಸಿ
ಅವರ ಕೈಯಿಂದ ಬಡಿಸಿ ಆ ಮಕ್ಕಳು ಊಟ ಮಾಡೋದು ಒಂಥರ ಏನೋ ವಿಶೇಷ. ತುಂಬ ಚೆನ್ನಾಗಿದೆ ಈ ಕಾನ್ಸೆಪ್ಟು. ಆಮೇಲೆ ಈ ಸ್ಕೂಲು ತುಂಬ ಚೆನ್ನಾಗಿ ರಿಸಲ್ಟು ಎಲ್ಲ ಚೆನ್ನಾಗಿ ಬರುತ್ತೆ. ಶಿಕ್ಷಕ ವೃಂದದವರು ಚೆನ್ನಾಗಿದ್ದಾರೆ. ಮಕ್ಕಳುಗಳು ತುಂಬ ಚೆನ್ನಾಗಿ ಡಿಸಿಪ್ಲೈನು, ಮೌಲ್ಯಗಳು, ಜೀವನದ ಆದರ್ಶಗಳನ್ನು ಎಲ್ಲ ಹೇಳ್ಕೊಡ್ತಾರೆ. ನೈಟ್ ಕ್ಲಾಸ್ ಮಾಡ್ತಾರೆ, ಈವ್ನಿಂಗ್ ಕ್ಲಾಸ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಕುಣಿಗಲಲ್ಲಿ BGS ಅಂದರೆ ಬ್ರ್ಯಾಂಡು ತುಂಬ ಚೆನ್ನಾಗಿದೆ. ಅದರಲ್ಲೂ ಎಕ್ಸ್ಪೆಷಲಿ ಮಾತೃಭೋಜನ ಅಂದರೆ ತುಂಬ ಅದ್ಧೂರಿ ಕಾರ್ಯಕ್ರಮ. ಇದು ಈ ತಾಲೂಕಲ್ಲಿ ಯಾವ ಶಾಲೆಯಲ್ಲೂ ನಾನು ಮಾತೃಭೋಜನ ನೋಡಿಲ್ಲ. ವೀನೆಂಡೆ ಮಾಡ್ತಾರೆ, ವಾರ್ಷಿಕೋತ್ಸವ ಮಾಡ್ತಾರೆ, ಬಟ್ ಮಾತೃಭೋಜನ ಅನ್ನೋ ಒಳ್ಳೆ ಕಾನ್ಸೆಪ್ಟ್ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಕೇಳಿದ್ರಲ್ಲ ವೀಕ್ಷಕರೇ, ಆ ಪೋಷಕರ ಅಭಿಪ್ರಾಯವನ್ನು. ಮುಂದೆ ಇನ್ನು ಪೋಷಕರನ್ನ ಮಾತಾಡ್ಸೋಣ ಬನ್ನಿ. ಬನ್ನಿ ವೀಕ್ಷಕರೇ, ಇಲ್ಲೊಬ್ರು ಸ್ಟೂಡೆಂಟ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಹೆಸರು? ಮೋನಿಶ್ ಕುಮಾರ್ HG, ಎಷ್ಟನೇ ಕ್ಲಾಸಲ್ಲಿ ಓದ್ತಿದ್ದೀರಾ? 10th ಸ್ಟ್ಯಾಂಡರ್ಡ್. ಹಾಗೆ ನಿಮ್ಮ ಮಾತೃಭೋಜನದ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ ಹೇಳಿ. ತುಂಬ ಒಳ್ಳೆ ಕಾನ್ಸೆಪ್ಟು. ಆಮೇಲೆ ಪೇರೆಂಟ್ಸ್ ಎಲ್ಲ ಈ ಥರ ಬಂದು ಸೇರಿ ಎಲ್ಲ ಮಕ್ಳಿಗೂ ಊಟ ಬಡಿಸೋದಾಗಿರ್ಬೋದು. ಆಮೇಲೆ ಇದೊಂಥರ ಕಲ್ಚರಲ್ ಪ್ರೋಗ್ರಾಮ್ ಥರ ನಮ್ಮ ಸ್ಕೂಲಲ್ಲಿ ಪ್ರತಿ ವರ್ಷ ಆ್ಯನ್ಯುವಲ್ ಡೇ ಜೊತೆ ಇಲ್ಲಿ ಇದನ್ನು ಸದಾ ಮಾತೃಭೋಜನ ಅಂತ ಮಾಡ್ತಾರೆ. ನಮ್ಮಮ್ಮನೂ ಸದಾ ಬಂದಿದ್ದಾರೆ, ಎಲ್ಲ ಪೇರೆಂಟ್ಸು ತಂದಿರ್ತಾರೆ, ನಮ್ಮಮ್ಮನೂ ಸದಾ ಬಂದಿದ್ದಾರೆ. ಸರಿ, ಥ್ಯಾಂಕ್ ಯು. ಚಿನ್ಮಯ ರೂಪದ ಚುಂಚಾಧೀಶನೇ ಎಲ್ಲರೂ ಮುಂದೆ ಬರಬೇಕು. ಈ ಕಡೆ ಕ್ಲಾಸ್ ರೂಮ್ ಅಲ್ಲಿ ಇರುವಂತ ಮಕ್ಕಳು ದಯಮಾಡಿ ತಾವು ಏನ್ ಟೀಚರ್ ಇದ್ರಿ ತಮ್ಮ ಮಕ್ಕಳನ್ನ ತಮ್ಮ ಇನ್ಚಾರ್ಜ್ ಇರುವಂತ ರೋಲಲ್ಲಿ ಕೂರಿಸ್ಬೇಕು. ಇನ್ನು 10 ರಿಂದ 15 ನಿಮಿಷ ಆಗುತ್ತೆ. ದಯಮಾಡಿ ಪೋಷಕರು ತಾವುಗಳು ನೆರಳಲ್ಲಿ ಕೂರಿ, ದಯಮಾಡಿ ನೆರಳಲ್ಲಿ ಕೂರಿ. ಅಲ್ಲಿ ಬಿಸಿಲಿರೋ ಕಡೆ ಕೂರ್ಬೇಡ, ಅಲ್ಲಿ ಮೊದಲು ಕೂರಿಸಿ, ಅನಂತರ ಬಿಸಿಲು ಹೋದ್ಮೇಲೆ ಅಲ್ಲಿ ಕೂರಿಸೋದು. ದಯಮಾಡಿ ಬ್ಲಾಕ್ ನಂಬರ್ 7 ಬರಬೇಕು. ವೇದಿಕೆ ಮುಂಭಾಗದಲ್ಲಿರುವಂತ ಬ್ಲಾಕ್ಗೆ ನಿಮಗೆ ಏನು ಇನ್ಚಾರ್ಜ್ ಪ್ಲೇಸ್ಮೆಂಟ್ ಕೊಟ್ಟಿದೀವಿ, ಆ ಪ್ಲೇಸ್ ನಲ್ಲಿ ತಾವು ಕೂರ್ಬೇಕು. ಇನ್ನ ಕೆಲವರು ಪೋಷಕರ ಜೊತೆ ಇದ್ದೀರಿ, ಮತ್ತೆ ಆ ಕಡೆ ಅಲ್ಲಿ ಇದ್ದೀರಿ, ಮತ್ತೆ ಕೆಲವರು ಕ್ಲಾಸ್ ರೂಮ್ಸ್ ಅಲ್ಲಿ ಇದ್ದೀರಿ. ದಯಮಾಡಿ ಎಲ್ಲರೂ ಕೆಳಗಡೆ ಬನ್ನಿ. ವೀಕ್ಷಕರೇ, ಇನ್ನೊಬ್ರು ಪೇರೆಂಟ್ಸ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಹೆಸರು? ಪೂರ್ಣಿಮಾ GS. ಇಲ್ಲಿ ನಿಮ್ಮ ಮಗ ಯಾವ ಕ್ಲಾಸ್ ಓದ್ತಿದ್ದಾನೆ? 10th ಸ್ಟ್ಯಾಂಡರ್ಡ್ C ಸೆಕ್ಷನ್. ಇಲ್ಲಿ ಬಂದಿರೋ ಉದ್ದೇಶ ನೀವು? ಮಾತೃಭೋಜನ ಮತ್ತೆ ಶಾಲಾ ವಾರ್ಷಿಕೋತ್ಸವ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಮಕ್ಕಳ ಜೊತೆ, ನಮ್ಮ ಮಗು ಜೊತೆಗೆ ಒಂದು 4-5 ಮಕ್ಕಳಿಗೆ ಊಟ ತಗೊಂಡ್ಬನ್ನಿ ಅಂದಿದ್ರು, ಮಾಡ್ಕೊಂಡು ತಗೊಂಡ್ಬಂದಿದ್ದೀವಿ. ನೀವೇನ್ ಮಾಡಿದ್ದೀರಾ? ನಾವು ಪಲಾವು ಮತ್ತೆ ಪಾಯಸ ಮಾಡ್ಕೊಂಡ್ಬಂದಿದ್ದೀವಿ. ಓಕೆ, ಥ್ಯಾಂಕ್ ಯು. ನಿಮ್ಗೆ ಯಾವ ಪ್ಲೇಸ್ ಬೇಕು ನೋಡಿ, ಏನಾದ್ರು ಕಿತ್ತಾಡ್ತೀರಿ ಕೆಲವರು, ಅದೆಲ್ಲ ಮಾಡಬಾರ್ದು. ನೇರ ಕೂತ್ಕೊಳ್ಳಿ. ವೀಕ್ಷಕರೇ, ಇಲ್ಲೊಬ್ರು ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಿಮ್ಮ ಹೆಸರು? ಸುಷ್ಮಾ ಅಂತ. ಯಾವ ಕ್ಲಾಸ್ ಓದ್ತಿದ್ದೀರಾ? 10th. ಇವಾಗ ನಡೆದಿರೋ ಪ್ರೋಗ್ರಾಮ್ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ. ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಕುಮಾರ್ ಸರ್ ಅವರು. ಹೇಳಬೇಕಂದ್ರೆ ಎಕ್ಸ್ಪೆಷಲಿ ಇಡೀ ಪ್ರೋಗ್ರಾಮ್ನ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಈ ಕಡೆ ಮಾತೃಭೋಜನನೂ ಕೂಡ, ಆ್ಯನ್ಯುವಲ್ ಡೇನೂ ಕೂಡ, ಎರಡು ಕಡೆನೂ ಸ್ವಲ್ಪ
ಎರಡು ಕಡೆನೂ ನಿರ್ವಹಿಸೋದು ತುಂಬಾ ಕಷ್ಟ ಆಗುತ್ತೆ. ಬಟ್ ಆದ್ರೂ ಹೇಗೋ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಈಗ ಆನ್ಯುವಲ್ ಡೇ ನಡೆಸ್ತಿದ್ದಾರೆ. ಸ್ವಾಮೀಜಿ ಎಲ್ಲ ಬಂದಿದ್ರು, ತುಂಬಾ ಖುಷಿ ಆಯ್ತು. ಮತ್ತೆ ಪೇರೆಂಟ್ಸ್ ಎಲ್ಲ ಬಂದು ಅವರು ಕಷ್ಟಪಟ್ಟು ರಾತ್ರಿ ಎಲ್ಲ ಮಿಡ್ ನೈಟ್ ಅಲ್ಲಿ 5 ಗಂಟೆಗೆ ಎದ್ದು ಎಲ್ಲರೂ ಅಚ್ಚುಕಟ್ಟಾಗಿ ಎಲ್ಲ ಚೆನ್ನಾಗಿರೋ ತಿಂಡಿ ಪಲಾವು ಎಲ್ಲ ಚೆನ್ನಾಗಿ ಮಾಡಿಸ್ಕೊಂಡ್ ಬಂದಿದ್ರು. ಮತ್ತೆ ಇಡೀ ಪೇರೆಂಟ್ಸು ಕೂಡ ಥ್ಯಾಂಕ್ಸ್, ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈಗ ಆನ್ಯುವಲ್ ಡೇ ನಡೀತಿದೆ, ಇವಾಗ ಚೆನ್ನಾಗಿರೋ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಎಲ್ಲರೂ ಇವಾಗ ಪ್ಲೀಸ್ ಎಲ್ಲರೂ ಬಂದು ವಾಚ್ ಮಾಡಿವಿ ಅಂತ ಕೇಳ್ಕೊತೀನಿ. ಪ್ರೀತಿಪೂರ್ವಕ ಮನವಿ, ದಯಮಾಡಿ ತಾವುಗಳು ಯಾರು ನಮ್ಮ ಮಕ್ಕಳಿಂದ ಬಂದು ಮಾಡಿ ಪ್ಲೀಸ್ ಎಲ್ರಿಗೂ ಅವಕಾಶ ಇರುತ್ತೆ. ತಮ್ಮ ಮಕ್ಕಳು ಊಟ ಕೊಡಿಸೋದಕ್ಕೆ ಎಲ್ರಿಗೂ ಅವಕಾಶ ಮಾಡ್ಕೊಡ್ತೀವಿ. ಯಾರು ಸಹ ಬಂದು ತಮ್ಮ ಮಕ್ಕಳಿಂದ ನಿಲ್ಬಾರ್ದು. ಯಾರು ತಾವುಗಳು ತಮ್ಮ ಮಕ್ಕಳಿಂದ ಅವರಿಂದ ಬಂದು ನಿಲ್ಬಾರ್ದು. ಓಕೆ ಓಕೆ ಓಕೆ.
ಬನ್ನಿ ವೀಕ್ಷಕರೇ, ಇಲ್ಲೊಬ್ರು ಸ್ಟೂಡೆಂಟ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಹೆಸರು? ದೀಪ್ತಿ ಅಂತ. ಮತ್ತೆ ನಿಮ್ಮ ಈ ಮಾತೃಭೋಜನ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ. ಅಂದರೆ ನಾನು 10th ತನಕ ಇಲ್ಲೇ ಈ ಸ್ಕೂಲಲ್ಲೇ ಓದಿದ್ದು. ಪ್ರತಿ ವರ್ಷ ಮಾತೃಭೋಜನ ನಡೀತಾನೆ ಇರುತ್ತೆ. ಪ್ರತಿ ವರ್ಷವೂ ಬಂದಿದ್ದೀನಿ, ಈ ವರ್ಷವೂ ಬಂದಿದ್ದೀನಿ. ಈ ವರ್ಷ ವಿಶೇಷ ಏನು ಅಂದರೆ MP ಮಂಜುನಾಥ್ ಸರ್ ಅವರು ಬಂದಿದ್ದಾರೆ, ಮತ್ತು ಶಿವರಾಮ್ ರೆಡ್ಡಿ ಸರು, ಸ್ವಾಮೀಜಿ ಎಲ್ಲ ಬಂದಿದ್ದಾರೆ. ಅದಕ್ಕೋಸ್ಕರ ನೋಡೋಣ ಅಂತಲೇ ಬಂದಿದ್ದೀನಿ. ಮಕ್ಕಳಿಗೆ ಊಟನ ಬಡಿಸ್ಬೋದು. ಪೋಷಕರು ನಿಮ್ಮ ಮಕ್ಕಳ ಎಲ್ಲರಿಗೂ ಊಟ ಬಡಿಸಿ. ಸರ್ ಕೂತ್ಕೋಗಿ ಸರ್. ಸಣ್ಣ ಮಕ್ಳಿಗೆ ಜಾಸ್ತಿ ಆಗ್ಬಾರ್ದು. ಇನ್ನೇನು ನಿಮ್ದು ಜಾಸ್ತಿ ಊಟ ಇತ್ತು ಅಂದ್ರೆ ಅಲ್ಲಿ ಹೈಸ್ಕೂಲ್ ಮಕ್ಕಳಿದ್ದಾರೆ. ಬಿ ಬ್ಲಾಕಲ್ಲಿ ಸರಿ ಸರ್, ಪೇಪರಲ್ಲಿ ಇಲ್ಲಿ ಇಲ್ಲೇ ಹೊಡೆ ದಯಮಾಡಿ ಆತ್ಮೀಯ ಪೋಷಕರು ಏನಂದ್ರೆ ದಯಮಾಡಿ ಊಟ ಜಾಸ್ತಿ ಹಾಕ್ಬೇಡಿ ಮಕ್ಳಿಗೆ. ಅಲ್ಲಿ ಹೈಸ್ಕೂಲ್ ಮಕ್ಳಿದ್ದಾರೆ ಬ್ಲ್ಯಾಕ್ ಬೀನಲ್ಲಿ, ಅಲ್ಲೂ ಸ್ವಲ್ಪ ಬಡ್ಸಿ. ತಾವೆಲ್ಲರೂ ಹೆಚ್ಚು ಊಟ ಹಾಕಿದ್ರೆ ಮಕ್ಳು ತಿನ್ನಕ್ಕಾಗಲ್ಲ. ಸಣ್ಣ ಮಕ್ಳು ನೋಡಿ, ನಿಮ್ಮ ಮಕ್ಕಳು ಅಷ್ಟು ಊಟ ತಿನ್ನಕ್ಕಾಗೋದಿಲ್ಲ. ದಯಮಾಡಿ ಅಲ್ಲಿ ಬಿ ಬ್ಲ್ಯಾಕ್ ಹೋಗಿ.
ಬ್ಲ್ಯಾಕ್ ಬಿ ಹೋಗಿ ಅವ್ರಿಗೆ ಊಟ ಬಡಿಸಿ. ಮಕ್ಕಳು ಎಷ್ಟು ಬೇಕಷ್ಟು ಕೇಳಿ ಹಾಕ್ಕೋಬೇಕು. ಮುಂದಕ್ಕೆ ಹೋಗಿ ಮೇಡಮ್ ಪ್ಲೀಸ್. ಬ್ಲ್ಯಾಕ್ ಬಿಗ್ ಹೋಗಿ, ಅಲ್ಲೂ ನಿಮ್ಮ ಮಕ್ಳು ಇದಾರೆ, ಆ ಮಕ್ಳಿಗೆ ಅಲ್ಲಿ ಊಟ ಬಡಿಸಿ. ಬ್ಲ್ಯಾಕ್ ಬಿಗ್ ಹೋಗಿ ಮೇಡಮ್, ಅಲ್ಲಿದ್ದಾರೆ ಮಕ್ಕಳು, ಅಲ್ಲೂ ಸಹ ಊಟ ಬಡಿಸಿ. ಎಡ್ಬಾಗ್ನಲ್ಲಿದೆ, ದಯಮಾಡಿ ಇಲ್ಲಲ್ಲೇ ಹೋಗಿ ಹ್ಯಾಂಡ್ ವಾಶ್ ತರಗತಿಗೆ ಹೋಗ್ಬೇಕು, ಕ್ಲಾಸ್ ರೂಮ್ಸ್ ಹೋಗ್ಬೇಕು. ಏನ್ ಟಾಪ್ 5 ಡ್ಯಾನ್ಸ್ ಇದೆ ತಾವುಗಳು, ಫಸ್ಟ್ 5 ಡ್ಯಾನ್ಸ್ ಇದೆ ತಾವುಗಳು ತಮ್ಮ ಟೀಚರ್ಸ್ನ ಕನ್ಸಲ್ಟ್ ಮಾಡಿ ಆ ಡ್ಯಾನ್ಸ್ ಹೋಗ್ಬೇಕು. ಪ್ರಾಕ್ಟೀಸ್ ರೆಡಿಯಾಗಿ ಹೋಗ್ಬೇಕು. ಇಲ್ಲಿ ಈ ಲೈನಲ್ಲಿ ಮಾತ್ರ ಆಗಿದ್ರೆ ಹೇಳಿ ಮೇಲೆ ಅಲ್ಲೇ ಹೋಗಿ ಮುಂದೆ. ಮಾಡಿಸಿ ಒಂದು ಲೈಟ್ ಮಾತ್ರ ಹೇಳಿ, ಎಲ್ಲರೂ ಬಿಡಿ. ಮಾಡೋ ಇಲ್ಲಿದೆ ಮಕ್ಕಳು.
ಪೋಷಕರು ದಯಮಾಡಿ ಹೆಸರು ಕೊಡಿರಿ. ಅದು ಗುರುತಿಸಿದ ನಂತರ ಹೊರಗಡೆ ಹೋಗಿ ನಾವು ಚೇರ್ ಹಾಕ್ತೀವಿ. ದಯಮಾಡಿ ಚೇರ್ ಹಾಕೋದಕ್ಕೂ ವೇಟ್ ಮಾಡಿ. ಬನ್ನಿ ವೀಕ್ಷಕರೇ, ಇಲ್ಲೊಬ್ರು ಸ್ಟೂಡೆಂಟ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಹೆಸರು? ದೀಪ್ತಿ ಅಂತ. ಮತ್ತೆ ನಿಮ್ಮ ಈ ಮಾತೃಭೋಜನ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ. ಅಂದರೆ ನಾನು 10th ತನಕ ಇಲ್ಲೇ ಈ ಸ್ಕೂಲಲ್ಲೇ ಓದಿದ್ದು. ಪ್ರತಿ ವರ್ಷ ಮಾತೃಭೋಜನ ನಡೀತಾನೆ ಇರುತ್ತೆ. ಪ್ರತಿ ವರ್ಷವೂ ಬಂದಿದ್ದೀನಿ, ಈ ವರ್ಷವೂ ಬಂದಿದ್ದೀನಿ. ಈ ವರ್ಷ ವಿಶೇಷ ಏನು ಅಂದರೆ MP ಮಂಜುನಾಥ್ ಸರ್ ಅವರು ಬಂದಿದ್ದಾರೆ, ಮತ್ತು ಶಿವರಾಮ್ ರೆಡ್ಡಿ ಸರು, ಸ್ವಾಮೀಜಿ ಎಲ್ಲ ಬಂದಿದ್ದಾರೆ. ಅದಕ್ಕೋಸ್ಕರ ನೋಡೋಣ ಅಂತಲೇ ಬಂದಿದ್ದೀನಿ. ಥ್ಯಾಂಕ್ ಯು. ಇದೇ ಸ್ಕೂಲಲ್ಲಿ ವರ್ಕ್ ಮಾಡ್ತಿರೋಂಥ ಟೀಚರು ನವೀನ್ ಸರ್ ಅಂತ, ಅವ್ರನ್ನ ಒಪಿನಿಯನ್ ಕೇಳೋಣ ಬನ್ನಿ. ಜೈ ಶ್ರೀ ಗುರುದೇವ್. ನನ್ನ ಹೆಸರು ನವೀನ್ ಅಂತ. ನಾನು ಇದೇ ಶಾಲೆಯಲ್ಲಿ ಕಳೆದ 7 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ ಪ್ರೋಗ್ರಾಮ್ ಏನಿದೆ ಮಾತೃಭೋಜನ ಅನ್ನೋದು ಒಂದು ವಿಭಿನ್ನವಾದಂಥ ಒಂದು ಕಾರ್ಯಕ್ರಮ. ಯಾಕೆಂದರೆ ಪ್ರತಿ ವರ್ಷ ಮಕ್ಕಳು ಏನು ಮಾಡ್ತಾರೆ ಅಂದರೆ ಪ್ರತಿದಿನವೂ ಕೂಡ ಅವರೇ ತಂದು ಊಟನ ತಿಂದಿರ್ತಾರೆ. ಇವತ್ತು ವಿಶೇಷ ಏನಂದರೆ ಅವರ ತಾಯಂದಿರು ಮಾಡ್ಕೊಬಂದು ವಿವಿಧವಾದ ಊಟಗಳನ್ನ ಮಾಡ್ಕೊಬಂದು ಇಲ್ಲಿ ತಾವೇ ಕೈಯಾರೆ ಮಕ್ಕಳಿಗೆ ಬಡಿಸ್ತಾರೆ. ಇದೊಂದು ನಮ್ಮ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನಲ್ಲಿ ನಡೆಯುವಂಥ ಒಂದು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮನ ಬೇರೆ ಸ್ಕೂಲ್ಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಪಿ ಮಾಡ್ತಿದ್ದಾರೆ. ಅದು ಒಳ್ಳೆಯ ಒಂದು ಸಂಸ್ಕೃತಿಯ ಪ್ರಸಾರ ಅಂತ ಹೇಳ್ಬೋದು. ಈ ಒಂದು ಪ್ರೋಗ್ರಾಮ್ಗೆ ಪ್ರತಿ ವರ್ಷವೂ ಕೂಡ ಗಣ್ಯ ವ್ಯಕ್ತಿಗಳು ಗೆಸ್ಟ್ ಆಗಿ ಬರ್ತಿದ್ದಾರೆ, ಬಂದು ಮಕ್ಕಳಿಗೆ ಹಿತವಚನಗಳನ್ನ ಹೇಳ್ತಾರೆ. ಇದು ನಮಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಆದರೂ ಈ ವರ್ಷದಲ್ಲಿ ಒಬ್ಬ ಮಾನವತಾವಾದಿ ಅಂತಲೇ ಹೇಳ್ಬೋದು, ಡಾಕ್ಟರ್ CN ಮಂಜುನಾಥ್ ಸರ್ ಅವರು ಗೊತ್ತಿದ್ದಾರೆ ನಿಮಗೆಲ್ಲ. ಜಯದೇವ ಹಾಸ್ಪಿಟ್ಲಲ್ಲಿ ಅವರು ಒಬ್ಬ ದೊಡ್ಡ ಹೃದ್ರೋಗ ತಜ್ಞರು. ಇಡೀ ಏಷ್ಯಾದಲ್ಲೇ ಜಯದೇವ ಹಾಸ್ಪಿಟ್ಲನ್ನು ನಂಬರ್ 1 ಹಾಸ್ಪಿಟ್ಲ್ ಮಾಡಿದವರು. ಅಂಥವ್ರು ಬಂದು ನಮ್ಮ ಮಕ್ಕಳಿಗೆ ಪ್ರವಚನವನ್ನು ನೀಡ್ತಿದ್ದಾರೆ. ತುಂಬ ಖುಷಿ ಕೊಡೋ ವಿಚಾರ. ಇದೇ ಥರ ಎಲ್ಲ ಶಾಲೆಗಳಲ್ಲೂ ಆಗಲಿ ಅಂತ ನಾನು ಬಯಸ್ತೀನಿ. ಇದೇ ಥರ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ನಮ್ಮ ಟೀಚರ್ ಅವರು ಒಪಿನಿಯನ್ ಹೇಳಿದ್ರು. ಹಾಗೆ ನಮ್ಮ ಈ ಮಾತೃಭೋಜನ ಕಾರ್ಯಕ್ರಮ ಎಷ್ಟು ಅಂದರೆ ವರ್ಷ ವರ್ಷ ಪಾಲಿಸ್ಕೊಂಡ್ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಸರ್ ಕೂಡ ಒಪಿನಿಯನ್ ಹೇಳಿದ್ರು, ನೀವು ನೋಡಿರ್ಬೋದು. ಥ್ಯಾಂಕ್ ಯು ಸರ್. ಬನ್ನಿ ವೀಕ್ಷಕರೇ, ಇಲ್ಲೊಬ್ರು ಪೇರೆಂಟ್ಸ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ಪ್ರಕಾಶ್. ನಿಮ್ಮ ಮಗ ಯಾವ ಸ್ಟ್ಯಾಂಡರ್ಡ್ ಓದ್ತಾನೆ? ನಮ್ಮ ಮಗ ಲಾಸ್ಟ್ ಟೈಮ್ 10th ಓದ್ತಾರೆ. 10th ಟಾಪರ್ ಆಗಿ ಬೇರೆ ಕಾಲೇಜ್ಗೆ ಹೋಗಿದ್ದಾನೆ. ಇನ್ನೊಬ್ಬ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಸೊ ಈ ಮಾತೃಭೋಜನ ಅಂದ್ಬಿಟ್ಟು ಒಂದು ತಾಯಿದಿರು ಅಡುಗೆ ಮಾಡ್ಕೊಂಡ್ಬಂದು ಮಕ್ಕಳಿಗೆಲ್ಲ ಬಡಿಸಿ ಪ್ರೀತಿ ವಿಶ್ವಾಸದಿಂದ ಒಂದು ಇದು ಮಾಡೋದು, ಅದು ಒಂದು ಸ್ಕೂಲ್ನ BGS ಶಾಲೆ ವಿಶೇಷ. ಆದರೂ ನಮ್ಮ BGS ಶಾಲೆ ಅಂದರೆ ಒಂದು ಹೆಮ್ಮೆ. ಲಾಸ್ಟ್ ಟೈಮಲ್ಲಿ ನಮ್ಮ ಸುಪ್ರೀತ್ ಗೌಡ ಅಂತ ಅಂದ್ಬಿಟ್ಟು 10th ಅಲ್ಲಿ ಟಾಪರ್ ರ್ಯಾಂಕ್ ಸ್ಟೂಡೆಂಟು, ಈಗ ಎಕ್ಸೆಲ್ ಅಕಾಡೆಮಿ ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಇನ್ನೊಬ್ಬ 9th ಸ್ಟ್ಯಾಂಡರ್ಡ್ ಹೇಮಂತ್ ಗೌಡ ಅಂತ ಅಂದ್ಬಿಟ್ಟು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ನೋಡೋದಲ್ಲ ವೀಕ್ಷಕರೇ, ಹಾಗೆ ನಮ್ಮ ಸ್ಕೂಲಲ್ಲಿ ಹೇಗೆ ಮಾತೃಭೋಜನ ಆಯಿತು, ಹಾಗೆ ಎಲ್ಲ ತಾಯಂದಿರು ಅವ್ರ ಮಕ್ಕಳಿಗೆ ಊಟ ಬಡಿಸಿ ಮತ್ತೆ ಎಲ್ಲ ಮಕ್ಕಳಿಗೂ ಊಟ ಬಡಿಸಿದ್ರು. ಹಾಗೆ ನಮ್ಮ ಶಾಖಾ ಮಠದ ಸ್ವಾಮೀಜಿ ಮತ್ತೆ ನಮ್ಮ MP ಮಂಜುನಾಥ್ ಸರ್ ಕೂಡ ಬಂದಿದ್ರು. ಅವ್ರಿಗೂ ಕೂಡ ಎಲ್ಲ ತಾಯಂದಿರು ಊಟ ಬಡಿಸಿದ್ರು. ಬಹುಶಃ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರ್ಯಾರು ಇನ್ನೂ ಈ ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರಿಗಮಪ ಖ್ಯಾತಿಯ ನಯನವ ಸಂಗಾಚ. ಸೊ ಏನಪ್ಪ ವಿಶೇಷ ಅಂತಂದರೆ, ಯೂಟ್ಯೂಬ್ನಲ್ಲಿ ಭಾವಸಿಂಚನ ಅಂತ ಒಂದು ಚಾನೆಲ್ ಇದೆ. ಸೊ ಆ ಚಾನಲಲ್ಲಿ ಎಲ್ಲ ಪ್ರೋಗ್ರಾಮ್ಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸೊ ನಿಮಗೆ ಆ ಪ್ರೋಗ್ರಾಮ್ಸ್ ಎಲ್ಲ ನೋಡಬೇಕಂತಂದರೆ ಎಲ್ಲರೂ ಆ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.